ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಪಟ್ಟದ ಫೈಟ್ ಜೋರಾಗಿ ನಡೀತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಡುವೆ ಪ್ರಬಲ ಪೈಪೋಟಿಯನ್ನ ಕೊಡ್ತಿದ್ದಾರೆ ಇಬ್ರು. ಸಿಎಂ ಆಯ್ಕೆಯ ಚೆಂಡು ಈಗ ಹೈಕಮಾಂಡ್ ಅಂಗಳದಲ್ಲಿದೆ. ನಿನ್ನೆಯಿಂದಲೂ ಕೂಡ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಶಾಸಕಾಂಗ ಪಕ್ಷದ ನಾಯಕರ ಸಭೆಯಲ್ಲೂ ಕೂಡ ಆ ನಾಯಕ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಶಾಸಕರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ತಡರಾತ್ರಿವರೆಗೂ ಸಭೆ ನಡೆಯಿತು. ಯಾರಾಗಬೇಕು ಸಿಎಂ ಅಂತ ಹೇಳಿ ಶಾಸಕರ ಅಭಿಪ್ರಾಯ ಸಂಗ್ರಹವನ್ನ ಮಾಡಲಾಗಿದೆ. ಕೆಲವರು ಸಿದ್ದರಾಮಯ್ಯ ಪರ, ಇನ್ನು ಕೆಲವರು ಡಿಕೆಶಿ ಪರ ಗುಪ್ತ ಮತದಾನ ಮಾಡಿದ್ದಾರೆ. ಆದ್ರೆ ಕೊನೆಗೆ ನಿರ್ಧಾರ ಮಾಡೋದು ಹೈಕಮಾಂಡ್. ಸೊ ನಿರ್ಧಾರವನ್ನ ವರಿಷ್ಠರಿಗೆ ಬಿಟ್ಟಿದ್ದಾರೆ. ನೂತನ ಶಾಸಕರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಮಾಡಿ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು ತೀರ್ಮಾನವನ್ನ ಮಾಡ್ತಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಬರುವಂತೆ ಬುಲಾವನ್ನ ಈಗಾಗಲೇ ಹೈಕಮಾಂಡ್ ಕೊಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿನ್ನೆ ದೆಹಲಿಗೆ ಹೋದ್ರು. ಆದ್ರೆ ಅವರು ಒಂದು ವೇಳೆ ಇದ್ರೆ, ಅವರು ಆಯ್ಕೆ ಮಾಡಿದ್ರೆ ಒಬ್ಬರಿಗೆ ಪಕ್ಷಪಾತ ಮಾಡಿದಂತಾಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾದ್ರೂ ಅವರ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದಾರೆ. ಸೊ ಈಗ ಶಾಸಕರು ತಮ್ಮ ಅಭಿಪ್ರಾಯವನ್ನ ಹೇಳಿದ್ದಾರೆ. ಕೆಲವು ಶಾಸಕರು ಗುಪ್ತ ಮತದಾನದ ಮೂಲಕ ಸಿದ್ದರಾಮಯ್ಯ ಪರ ವೋಟನ್ನ ಚಲಾಯಿಸಿದ್ರೆ, ಇನ್ನೂ ಕೆಲವರು ಡಿಕೆಶಿ ಪರ ಒಲವನ್ನ ತೋರಿಸಿದ್ದಾರೆ, ಅವರಿಗೆ ವೋಟ್ ಹಾಕಿದ್ದಾರೆ. ಕೆಲವರ ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳಿದ್ದಾರೆ, ನಾವು ಸಿದ್ದರಾಮಯ್ಯ ಅವರಿಗೆ ಸಿಎಂ ಆಗ್ಬೇಕು ಅಂತ ಹೇಳಿ ವೋಟ್ ಮಾಡಿದೀವಿ, ಡಿಕೆ ಶಿವಕುಮಾರ್ ಅವರು ಆಗ್ಬೇಕು ಅಂತ ನಮ್ಮ ಅಪೇಕ್ಷೆ ಅನ್ನೋದನ್ನ ಹೇಳಿದ್ದಾರೆ. ಇನ್ನೂ ಕೆಲವರು ಇದು ಗುಪ್ತ ಮತದಾನ, ಹಾಗಾಗಿ ನಾವು ಬಹಿರಂಗವಾಗಿ ಹೇಗೆ ಹೇಳೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. All India Congress Committee President to appoint a new leader of the Congress Legislature Party. 135 Congress MLAs proceeded to unanimously approve that resolution. What was moved by Siddaramaiah ji was endorsed by DK Shivkumar ji. It was endorsed by our R.V. Deshpande ji, by Ishwar Khandre ji, and everybody else unanimously. Shri K.C. Venugopal ji intimated to Shri Mallikarjun Kharge about the unanimous resolutions that have been passed. AICC President then instructed General Secretary Organization Shri K.C. Venugopal ji that the three senior observers, former Union Home Minister Sushil Kumar, ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ 61ನೇ ವರ್ಷದ ಹುಟ್ಟು ಹಬ್ಬದ ಸಂಭ್ರಮ. ಸಿಎಲ್ಪಿ ಸಭೆಯಲ್ಲೇ ಕಾಂಗ್ರೆಸ್ ನಾಯಕರು ಬರ್ತ್ಡೇಯನ್ನ ಆಚರಿಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕಾಂಗ ಪಕ್ಷದ ಸಭೆಯ ನಡುವೆ ಬರ್ತ್ಡೇ ಸಂಭ್ರಮ ಮನೆ ಮಾಡಿತ್ತು. ಸಿಎಂ ಸ್ಥಾನಕ್ಕೆ ಪೈಪೋಟಿ ನಡುವೆ ಡಿಕೆ ಶಿವಕುಮಾರ್ ಹುಟ್ಟು ಹಬ್ಬವನ್ನ ಆಚರಣೆ ಮಾಡಲಾಯಿತು. ಸಿದ್ದರಾಮಯ್ಯ ಜೊತೆ ಡಿಕೆ ಶಿವಕುಮಾರ್ ಬರ್ತ್ಡೇಯನ್ನ ಆಚರಿಸಿಕೊಂಡ್ರು. ಕೇಕ್ ಕತ್ತರಿಸಿದ ಡಿಕೆಶಿ ಸಿದ್ದರಾಮಯ್ಯ ಅವರಿಗೆ ತಿನ್ನಿಸಿದ್ರು. ಪ್ರತಿಯಾಗಿ ಡಿಕೆಶಿಗೂ ಸಿದ್ದರಾಮಯ್ಯ ಕೇಕ್ ತಿನ್ನಿಸಿದ್ರು. ಬರ್ತ್ಡೇಗೆ ಸಿಎಂ ಕುರ್ಚಿಯ ಗಿಫ್ಟ್ ಸಿಗುತ್ತಾ ಇಲ್ವಾ ಅನ್ನೋದೇ ಈಗ ಇರುವಂತಹ ಕುತೂಹಲ. ಇನ್ನು ಸದಾಶಿವನಗರದ ನಿವಾಸದ ಬಳಿ ಡಿಕೆಶಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಡಿಕೆಶಿ ಕಟೌಟ್ಸ್ ರಾರಾಜಿಸ್ತಾ ಇವೆ. ಮನೆ ಬಳಿ ಅಭಿಮಾನಿಗಳು ಡಿಕೆಶಿಯನ್ನ ಸನ್ಮಾನ ಮಾಡಿದ್ರು. ಕಾರ್ಯಕರ್ತರು, ಅಭಿಮಾನಿಗಳು ಡಿಕೆಶಿಗೆ ಶುಭಾಶಯ ಕೋರಿದ್ರು. ಇಲ್ಲಿಂದ ಶಾಂಗ್ರಿಲಾ ಹೋಟೆಲ್ಗೆ ತೆರಳಿದ್ರು ಡಿಕೆ ಶಿವಕುಮಾರ್. ಇನ್ನು ಸಿಎಂ ರೇಸ್ನಲ್ಲಿರುವ ಡಿಕೆ ಶಿವಕುಮಾರ್ ಮನೆಗೆ ಬೆಳಗಿನ ಜಾವ ಕಾಲಜ್ಞಾನಿ ವಿಜಯ್ ಗುರೂಜಿ ಭೇಟಿ ಕೊಟ್ಟಿದ್ರು. ಡಿಕೆಶಿಗೆ ಶಾಲು, ಹಾರ ಹಾಕಿ ಆಶೀರ್ವಾದ ಮಾಡಿದ್ರು. ಬೆಳಗಿನ ಜಾವ 4:15ಕ್ಕೆ ಡಿಕೆಶಿ ನಿವಾಸಕ್ಕೆ ಆಗಮಿಸಿದ ಕಾಲಜ್ಞಾನ ಗುರೂಜಿ ಹಲವು ವರ್ಷಗಳಿಂದ ಕಾಲಜ್ಞಾನ ಭವಿಷ್ಯವನ್ನ ತಿಳಿಸುತ್ತಿದ್ದಾರೆ. ಸಿಎಂ ಆಗುವ ಯೋಗ, ಸಮಯ ಹೇಗಿದೆ, ಯಾವಾಗ ಪ್ರಮಾಣ ವಚನ ಸ್ವೀಕರಿಸಬೇಕು ಅನ್ನುವ ಬಗ್ಗೆನೂ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ಗೆ ಗುರುವಾರ ತುಂಬಾ ಚೆನ್ನಾಗಿದೆ ಅಂತ ವಿಜಯರಾಜ್ ಗುರೂಜಿ ತಿಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಹುಟ್ಟು ಹಬ್ಬ ಇವತ್ತು 61ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅಭಿಮಾನಿಗಳು ಕೇಕ್ ಅನ್ನ ಕಟ್ ಮಾಡಿ ಅವರಿಗೆ ತಿನ್ನಿಸಿದ್ದಾರೆ, ಶುಭಾಶಯ ಕೋರಿದ್ದಾರೆ. ಇನ್ನೊಂದು ಕಡೆ ಕಾಲಜ್ಞಾನ ಗುರೂಜಿಯು ಸನ್ಮಾನ ಮಾಡಿದ್ದಾರೆ.
ಡಿಕೆ ಶಿವಕುಮಾರ್ ಬೆನ್ನಿಗೆ ನಿಂತಿದ್ದಾರೆ ನಾನಾ ಮಠದ ಸ್ವಾಮೀಜಿಗಳು. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೇಳಿ ಸ್ವಾಮೀಜಿಗಳು ಆಗ್ರಹವನ್ನ ಮಾಡಿದ್ದಾರೆ. ಡಿಕೆಶಿ ಸಹೋದರ ಡಿಕೆ ಸುರೇಶ್ ಜೊತೆ ನಿಂತು ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಅದಕ್ಕಿಂತ ಮುಂಚೆ ಅಂದ್ರೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅನೇಕ ಮಠಾಧೀಶರನ್ನ ಭೇಟಿ ಮಾಡಿದ್ರು ಡಿಕೆ ಶಿವಕುಮಾರ್ ಅವರು, ಅವರ ಬೆಂಬಲವನ್ನ ಕೋರಿದ್ರು. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ಗೆ ಸ್ವಾಮೀಜಿಗಳು ಬೆಂಬಲವನ್ನ ಕೊಟ್ಟಿದ್ರು. ಈಗ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರಾ ಅನ್ನುವಂತಹ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ಗೆ ನಾನಾ ಮಠಾಧೀಶರು ಬೆಂಬಲವನ್ನ ಕೋರಿದ್ದಾರೆ, ಒತ್ತಾಯಿಸುತ್ತಿದ್ದಾರೆ.